ನಾನೇನೇ ಆಸೆ ಪಟ್ಟು ನಾವು ಸಿಕ್ಕಲಿಲ್ಲ. ನಾನು ಏನು ಆಸೆ ಪಡೋದಿಲ್ವೋ ಅವೆಲ್ಲ ನನ್ನ ಜೀವನದಲ್ಲಿ ಸಿಕ್ಕದೆ. ನಾನು ಯಾವತ್ತೂ ನಾನು MLA ಆಗಬೇಕು ಅಂತಂದನಲ್ಲ. ನನಗೆ ನಮ್ಮ ಅಜ್ಜಿಯ ಒಂದು ಆಸೆ, ನನ್ನ ಡಾಕ್ಟ್ರ್ ಮಾಡಬೇಕು ಅಂತ, ಓದ್ಬೇಕು, ನಾನು ಏನಾರ ಒಂದು ಆಗಬೇಕು ಅಂತ ನನ್ನ ಆಸೆ. ಏನಾರ ಒಂದು ರಾಜಕಾರಣ ನನಗೆ ಇಷ್ಟ ಇಲ್ಲ ಅಂತಲ್ಲ, ಅದು ನನಗೆ ಕಲ್ಪನೆಗೂ ಸಹ ಮೀರಿದ್ದದು. ಏನೋ ಚೆನ್ನಾಗಿ ಓದಬೇಕು ಅಂತ ನಾನು 7ನೇ ಕ್ಲಾಸ್ಗಂತ ಭಾಳ ಒಳ್ಳೆಯ ವಿದ್ಯಾರ್ಥಿ. ಇಲ್ಲೇ ನಮ್ಮ ಪುಟ್ಟಮದಯ್ಯನವರು, ನಮ್ಮ NR ಅಂತ, ನಮ್ಮ DRK ಅಂತ, ನಮ್ಮ ಮನೆಗೆ ಚೆನ್ನೈನವರು, ಸುಮಾರು ಅನೇಕ ಜನ ಚೆನ್ನಾಗಿ ಓದ್ತಾನೆ ಅನ್ನುವಂಥದ್ದಿತ್ತು. ಕೊರ್ಗಂದರೆ ನನಗೆ ಕೊರ್ಗು ಅಂತಲ್ಲ ಕಣಿಯ, ನನಗೆ ಕೊರ್ಗು ಅವು ಇವು ರಾಜಕಾರಣ ಜೀವನದಲ್ಲಿ ಇವೆಲ್ಲ ನೋಡಾಗ್ಬಿಟ್ಟದೆ. ನಾನು ಭಾಳ ಈ ಥರದ ಘಟನೆಗಳನ್ನ ನಾನು ನನ್ನ ಜೀವನದಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ. ಇವೆಲ್ಲ ನನ್ನ ಇದೆಲ್ಲ, ನಾನು ಏನು ಆಸೆ ಪಟ್ಟರು ಸಿಗೋದಿಲ್ಲ. ಅದು ನನ್ನ ಜೀವನದಲ್ಲಿ ನಾನು ಏನು ಆಸೆ ಪಡಲಿಲ್ಲ. ಸಚಿವ ಸ್ಥಾನ ಅದು ಒಂದೇ. ಸಾಕಷ್ಟು ನಿರೀಕ್ಷೆ ಇಟ್ಟಿರಿ, ಭರವಸೆ ಕೂಡ ಇಟ್ಟಿದ್ದೀರಿ. ಅದೇ ಭರವಸೆ, ನಿರೀಕ್ಷೆ, ಆಸೆ ಇಲ್ಲದವರೆ ಮನುಷ್ಯ ಬದುಕೋಕೆ ಆಗೋದಿಲ್ಲ. ಭರವಸೆ ಇದ್ರೇ, ಆಸೆ ಇಲ್ಲದವರೆ, ನನಗೆ ಇದು ಏನಪ್ಪ ಒಂದು ಇದನ್ನು ಪಡೆದವ್ರೆ, ಬೇಕು ಅಂತ ಅನ್ಸ್ಕೋದವ್ರೆ, ನಮ್ಮ ಬದುಕಲ್ಲಿ ಏನದೆ? ನಾವು ಕನಸು ಕಾಣ್ದವ್ರೆ ಏನಯ್ಯದೆ? ನಮಗೆ ಕನಸು ಕಾಣಬೇಕಲ್ವಾ? ಅಲ್ಲ ಸರ್, ಇವತ್ತು ರಾಜಕಾರಣದಲ್ಲಿ ಒಂದು ಹುದ್ದೆ ಪಡ್ಕೋಬೇಕಂದ್ರೆ ಮಾನದಂಡ ಏನಿರಬೇಕು ಅಂತ ಅನ್ಸುತ್ತೆ ನಿಮಗೆ? ಅಲ್ಲ ನಡೆ, ನಮಗೂ ಅದಿಲ್ಲ ಅನ್ನೋವಂಥದ್ದು ಏನಿಲ್ಲ. ಒಂದು ಹಿರಿತನಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥದ್ದು. ಹಿರಿತನಕ್ಕೆ, ಅನುಭವಕ್ಕೆ ಎಲ್ಲ ಕೊಡ್ತಕ್ಕಂಥದ್ದು ಇರ್ತದೆ. ಅದು ಇವತ್ತಿನ ಎಲ್ಲ ಚೆನ್ನಾಗಿದ್ದರೂ ಒಂದು ಸಮಯ ಸರಿ ಇಲ್ಲ ಅನ್ನುವಂಥದ್ದು ನನಗೆ ಅರ್ಥ ಆಗ್ತದೆ. ನನಗೇನು ಜವಾಬ್ದಾರಿ ಹೊತ್ತಂಥ ಯಾರೇ ಮನೆಯ ಕುಟುಂಬದ ಯಜಮಾನ ಅನೇಕ ಯೋಚನೆಗಳನ್ನ ಮಾಡಿ ನಿರ್ಧಾರ ತಗೋತಾನೆ. ಅದಕ್ಕೆ ನಾವು ನಮಗೆ ಇಷ್ಟ ಇದೆ ಇಲ್ಲ ಅನ್ನೋದಂಥದ್ದು ಆಮೇಲೆ. ಆದರೆ ಮನೆ ಕುಟುಂಬದ ಯಜಮಾನ ತೀರ್ಮಾನ ತಗೊಂಡ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾದರೂ ಇದಾದರೂ ಹೆಜ್ಜೆ ಹಾಕಬೇಕು. ಆಗ ಆ ಕುಟುಂಬದಲ್ಲಿ ಒಂದು ದೃಢತೆ ಇರ್ತದೆ, ಒಂದು ಒಗ್ಗಟ್ಟಿನ ಪ್ರದರ್ಶನ ಆಯ್ತದೆ. ಇಲ್ಲಾಂದರೆ ಅದು ಇರೋದಿಲ್ಲ. ಯಾವುದೇ ಕುಟುಂಬ ಒಟ್ಟಾಗಿದ್ದಾಗ ಮಾತ್ರ ಒಂದು ಬಲ. ಆ ಕುಟುಂಬದಲ್ಲಿ ಏನಾರು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಡೀತದೆ, ಇದು ಸಹಜವಾಗಿ ಒಂದಾಗಿ ಹೋಗಲೇಬೇಕಾದಂಥ ಅಗತ್ಯ ಇರ್ತದೆ. ಅಲ್ಲ ಸರ್, ನಿಮ್ಮ ಆಪ್ತ ವಲಯದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು, ಯಾರು ಕೈ ಆಡಿಸಿದ್ರು, ಯಾರ್ದೋ ಒಂದು ಕೈ ಆಡಿಸಿ ಕುತಂತ್ರ. ಅವೆಲ್ಲ ಏನಿಲ್ಲ ಕಣೆ. ರಾಜಕಾರಣದಲ್ಲಿ ತಂತ್ರ, ಕುತಂತ್ರ, ಪ್ರತಿತಂತ್ರ ಇವೆಲ್ಲ ನಡೀಲೇಬೇಕು. ಅದು ನಡೀದವ್ರ ಜೀವನ ಏನಿದೆ, ಅದು ನಡೆದ ರಾಜಕಾರಣ ಏನಿದೆ, ಎಲ್ಲರೂ ಸಿಕ್ಕಿದ್ದ ನಡೆದಿದೆಯಾ ಅದು ಅಂತ ಸರ್? ಗೊತ್ತಿಲ್ಲಪ್ಪ ನನಗೆ. ಅಲ್ಲ, ನಿಮ್ಮ ಆಪ್ತ ವಲಯದಲ್ಲಿ ತುಂಬ ಬೇಸರವಾಗಿ ಆ ಥರದ್ದೇನು ನನ್ನ ಅನುಭವಕ್ಕೆ ಬಂದಿಲ್ಲ. ನಾನು ಪ್ರಯತ್ನ ಪಟ್ಟೆ ಪ್ರಾಮಾಣಿಕವಾಗಿ. ಅವ್ರೇನು ಪ್ರಯತ್ನ ಪಡಬೇಡ ಅಂತ ನನಗೇನು ಯಾವತ್ತೂ ಹೇಳಿಲ್ಲ. ಆದರೆ ಆಗಲಿ ಕಣೆಯ ಅನ್ನುವಂಥದ್ದು ಒಂದು 2023ರಲ್ಲಿ ಅಧಿಕಾರಕ್ಕೆ ಬಂದಾಗ ಒಂದು ಮಾತುಕತೆ ಆಗಿತ್ತು ಬಾಬು ಅವರು ಮತ್ತು ಚಲುವರಾಯಸ್ವಾಮಿ ಅವರ ನಡುವೆ. ನಾನು ಯಾವತ್ತೂ ಏನನ್ನೂ ಸಹ ನಮ್ಮ ಚೆಲುವಣ್ಣ ನಾವು ಕೇಳೇ ಇಲ್ಲ ಕಣೆ. ನಾವು ಯಾವತ್ತೂ ಆಮೇಲೆ ಇನ್ನೊಂದು ನನ್ನ ಪಕ್ಷ ಬಿಡು, ನನ್ನ ಜೊತೆಗೆ ಬಾ ಅಂತ ಅವ್ನು ಯಾವತ್ತೂ ಕರೆದವನು ಅಲ್ಲ. ಅವ್ರಿಗೆಲ್ಲ ಒಂದೊಂದು ಏನಪ್ಪ ಅಂದರೆ ನನ್ನ ಕುಮಾರಣ್ಣನ ಬಿಟ್ಟು ಬರ್ತಾರ ಇವರು, ಆ ಕುಟುಂಬ ಬರ್ತದ, ದೇವೇಗೌಡರು ಬಿಟ್ಟು ಬರ್ತದ ಅನ್ನುವಂಥದ್ದು ಅವರೆಲ್ಲರ ಒಂದು ಯೋಚನೆ ಇತ್ತು. ಆದರೆ ಅವತ್ತಿನ ಘಟನೆಗಳು, ಸನ್ನಿವೇಶ ನನ್ನನ್ನು ಪಕ್ಷ ಬಿಡ್ತಕ್ಕಂಥ ಒಂದು ತೀರ್ಮಾನ ತಗೋತು. ಅವತ್ತು ನನ್ನನ್ನು ಕೈ ಹಿಡಿದ್ರು, ನಮ್ಮ ಮುಖಂಡರುಗಳು ಕೈ ಹಿಡಿದ್ರು, ನಮ್ಮ ಜನ ಕೈ ಹಿಡಿದ್ರು, ನನ್ನ ಕುಟುಂಬ ಕೈ ಹಿಡೀತು. ಇವರೆಲ್ಲರ ಒಂದು ನನಗೆ ಇದು ಸಹಕಾರ ಸಿಕ್ಕಲಿಲ್ಲ ಅಂತ ಹೇಳಿದ್ರು ನನಗೆ ಗುರಿ ಮುಟ್ಟಕ್ಕಾಗೋದೇ ಇಲ್ಲ. ನಮಗೆ ನನ್ನ ಜನ ಮುಖಂಡರುಗಳು ಜೊತೆಗೆ ನಮ್ಮ ಕುಟುಂಬ ಸ್ವಲ್ಪ ಹೆಚ್ಚಿನ ಬೇಸರ ವ್ಯಕ್ತಪಡಿಸಿದ್ರು. ಕೊನೆಗೆ ಅಲ್ಟಿಮೇಟು ಏನೋ ತಗೊಬಿಟ್ಟ ನಾವು ಅಲ್ಲಿ ಹಾಳಾಗೋಲಿ ಅಂತ ಕುಟುಂಬದ ತೀರ್ಮಾನ ತಗೋತಾರಲ್ಲ, ಹಂಗೆ ಈಗ ನಾನಿದ್ದೀನಲ್ಲ ಪರಿಸ್ಥಿತಿ ಆ ಥರ. ಸರ್, ಅವತ್ತು ನಿಮ್ಮ ಕೈ ಹಿಡಿದ ಪಕ್ಷ ಇವತ್ತು ಕೈ ಬಿಟ್ಟಿದ್ದೀರಾ? ಕೈ ಬಿಟ್ಟಿಲ್ಲ. ನಾವು ನಮ್ಮನ್ನು ಭಾಳ ಗೌರವಯುತವಾಗಿ, ಭಾಳ ಚೆನ್ನಾಗಿ ನನಗೆ ಕ್ಯಾಬಿನೆಟ್ ದರ್ಜೆ ಒಂದು ಮಂತ್ರಿಗೆ ಈಕ್ವಲ್ ಆದಂಥ ಒಂದು ಸ್ಥಾನ ಕೊಟ್ಟಿದೆ, ಗೌರವಿಸಿದೆ. ನಾನು
ಅದಕ್ಕೆ ನಾವು ನಮ್ಮ ಕುಟುಂಬ ಯಾವಾಗಲೂ ಅದಕ್ಕೆ ನಾನು ಯಾವಾಗಲೂ ಕೃತಜ್ಞತೆ ನೋಡಿ. ನನಗೆ ತೃಪ್ತರು ಅಲ್ತೃಪ್ತರು ಅಂತ ಏನಿಲ್ಲ ಕಣಯ್ಯ. ರಾಜಕಾರಣದ ಜೀವನದಲ್ಲಿ ಯಾವುದು ತೃಪ್ತಿ ಯಾವುದು ಅಲ್ತೃಪ್ತಿ ಅಂತೇನಿರೋದಿಲ್ಲ. ಏನು ಸಿಗ್ತದೆ ಅದನ್ನು ಆಸೆಪಟ್ಟು ಸ್ವೀಕಾರ ಸಿಕ್ಕಲಿಲ್ಲ ಅಂದಾಗ ಬೇಜಾರು ಮಾಡ್ಕೋಬಾರ್ದು, ನಡ್ಕೊ ಹೋಯ್ತಾ ಇರ್ಬೇಕು. ಆಗ ಹಿಂದೆ ಒಂದು ಪಕ್ಷದಲ್ಲಿದ್ದೆ, 10 ವರ್ಷದಿಂದ ಒಂದು ಪಕ್ಷದಲ್ಲಿದ್ದೀನಿ, ಮುಂದೆ ಏನಾಗ್ತೀನಿ ಗೊತ್ತಿಲ್ಲ ಅಂತ ನೀವು ಹೇಳಿದ್ರಿ. ನಾನು ಮುಂದೆ ನಾನು ಹೇಳಿದ್ದು ನಿಮಗೆ, ರಾಜಕಾರಣದ ಜೀವನದಲ್ಲಿ ಸಾಕಾಗಿದೆ ನನಗೆ. 40 ವರ್ಷ ದೀರ್ಘ ಪ್ರಯಾಣ ಮಾಡಿದ್ದೀನಿ. ನನಗೆ ಸ್ನೇಹಿತರು ಅಂತಿರೋರು ನನಗೇನು ದೊಡ್ಡವರು ಇಲ್ಲ, ನನಗೆ ಸ್ನೇಹಿತರು ಅಂತಿರೋರು ನನಗೇನು ಚಿಕ್ಕವರು. ನನ್ನ ಸರಿಸಮಾನರು ನನಗೆ ಸ್ನೇಹಿತರು ಇಲ್ಲ, ಒಬ್ಬರು ಇಲ್ಲ. ನನಗೇನು ಚಿಕ್ಕವರು ನನಗೆ ಸ್ನೇಹಿತರು ಆತ್ಮೀಯರು, ನನಗೇನು ದೊಡ್ಡವರು ನನಗೆ ಸ್ನೇಹಿತರು, ನನ್ನ ಆತ್ಮೀಯರು. ನನ್ನ ಇದನ್ನು ಕೂತು ಭಾವನೆಗಳನ್ನ ಹಂಚ್ಕೊಳ್ತಕ್ಕಂಥವ್ರು ಅವರೇ. ಒಳ್ಳೆದಾಗ ಕಷ್ಟವ ಸುಖ ಇವತ್ತು ಅವ್ರ ಜೊತೆ ಬಂದುಬಿಟ್ಟಿದ್ವಿ. ಅವರವರೇ ನನ್ನ ಜೊತೆಯಲ್ಲಿ, ನಾನು ಅವ್ರ ಜೊತೆ ಇದ್ದೀನಿ. ಇಲ್ಲಿ ಬೈಬೋದು ಬೈಸ್ಕೋಬೋದು, ಎರಡು ನಡೀತದೆ ಕಣಿ ಅಂಥವು. ನನ್ನ ಜೀವನದಲ್ಲಿ ಏನಂದರೆ ಬೈಸ್ಕೊತೀನಿ, ಬೈತೀನಿ, ಸುಮ್ಮನೆ ರಾಜಿ ಮಾಡ್ಕೊತೀನಿ, ಹೋಯ್ತಾ ಇರ್ತೀನಿ. ನನ್ನ ಲೈಫ್ ಸ್ಟೈಲ್ ಹಂಗೆ. ಆದರೆ ನಾನು ತಪ್ಪು ಮಾಡಿದಾಗ ತಪ್ಪು ಅಂತ ಒಪ್ಕೋತೀನಿ. ತಪ್ಪು ಮಾಡಿದಾಗ ತಪ್ಪು ಅಂತ ಒಪ್ಕೋತೀನಿ. ಸರ್ ಮುಂದೆ ಏನಾಗ್ತೀರಿ ಸರ್? ಹಿಂದೆ ಒಂದು ಪಕ್ಷದಲ್ಲಿದ್ದರೆ ಈಗ ಒಂದು ನೋಡಪ್ಪ, ಈಗ ನಾನು ಪಕ್ಷ ಬಿಡ್ತಕ್ಕಂಥದ್ದು ಯಾವುದೂ ನನ್ನ ಮುಂದೆ ಇಲ್ಲ. ಯಾವುದು ನನ್ನ ಮುಂದೆ ಆ ಪ್ರಶ್ನೆಯೇ ಇಲ್ಲ, ಪ್ರಶ್ನೆ ಉದ್ಭವಿಸಲ್ಲ. ನಾವು ಒಂದು ಕಡೆ ಒಂದು ಎಲ್ಲಿ ಆಶ್ರಯ ಪಡೆದಿರ್ತೀವಿ, ಯಾರನ್ನು ನಂಬಿರ್ತೀವಿ, ಎಲ್ಲರಿಗೂ ಇದ್ದೇ ಇರ್ತದೆ. ಅಪ್ಪವನ್ನು ದಿನ ಪ್ರೀತಿಸವ ಅಣ್ತಂದ್ರೆ ದಿನ ಇದ್ದ ಗುದ್ದಾಡೋದಿಲ್ವಾ, ಬೆಳಗ್ಗೆ ಒಂದಾಗೋದಿಲ್ವಾ? ಹಂಗೆ ಇದ್ದೇ ಇರ್ತದೆ. ಗುದ್ದಾಡದೆ ಹೋದರೆ ನಮ್ಮ ಭಾವನೆ ವ್ಯಕ್ತಪಡಿಸೋದು ಹೆಂಗೆ? ನನಗೆ ಬೇಜಾರಾಗದೆ ನನಗೆ ಆಸೆ ಪಟ್ಟಿದ್ದ ಅಂತ ಗೊತ್ತಾಗೋದು ಹೆಂಗೆ? ಹಾಂ ನೋಡಿ, ಇವತ್ತು ಕಳೆದಿದ್ದೀನಿ ಅದನ್ನು, ಇವತ್ತು ಕಳ್ಕೊಂಬಿಟ್ಟಿದ್ದೀನಿ ಅದ, ಇವತ್ತು ಅದು ಕಳ್ಕೊಂಬಿಟ್ಟಿದ್ದೀನಿ ಅದ. ಈ ಕಾರ್ಯಕ್ರಮ ನಮ್ಮ ಒಂದು ಪ್ಯೂರ್ಲಿ ಪಕ್ಷಾತೀತವಾಗಿ ನಾನು ಎಲ್ಲ ಪಕ್ಷದವ್ರನ್ನೂ ಕರೆದಿದ್ದೀನಿ. ಇದಕ್ಕೆ ನಮ್ಮ ಸ್ನೇಹಿತರಿಗೆ ಹೇಳಿ ನಾನು ಎಲ್ಲರನ್ನೂ ಕರೆಯೋಕ್ಕಾಗೋದಿಲ್ಲ. ಒಬ್ಬರು ಕರೆದ್ರೆ ಒಬ್ರಿಗೆ ನಿಷ್ಠೋರು. ನೋಡಿ, ಆ ಪಕ್ಷ ನಮ್ಮದು ಕಣೆಯ, ನಮಗೆ ಅನ್ನ ಕೊಟ್ಟದೆ, ನಮಗೆ ಬದುಕು ಕೊಟ್ಟದೆ. ಅಂತರ ಯಾವುದೂ ಇಲ್ಲ ಕಣೆಯ. ಅಂತರ ನಮ್ಮ ಬೇಜಾರುವೆ ನಾವು ವ್ಯಕ್ತಪಡಿಸಿದವ್ರೆ. ನಿನಗೆ ಅಪ್ಪ ಅವನ ಜೊತೆ ಜಗಳ ಆಡೋವಾಗಲೇ ತಾನೇ ಗೊತ್ತಾಗೋದು ಅಪ್ಪನಿಗೆ ಬೇಜಾರಾಗದೆ ಅಂತ. ಎಷ್ಟು ಸಲ ಹೇಳೋಣಯ್ಯ.